ಇಂದು ಸಂತೋಷ್ ನಾಟೀಕರ್ ಇವರ ವತಿಯಿಂದ ಬೀದರ್ ಲೋಕಸಭಾ ಸಂಸದರಾದ ಶ್ರೀ ಸಾಗರ್ ಖಂಡ್ರೆಯವರ ಹುಟ್ಟುಹಬ್ಬದ ಪ್ರಯುಕ್ತ ಸಂತೋಷ್ ನಾಟೀಕರ್ ಇವರ ವತಿಯಿಂದ ಬಾಲ್ಕಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಬ್ರೆಡ್ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಹುಟ್ಟುಹಬ್ಬದ ಪ್ರಯುಕ್ತ ಆಸ್ಪತ್ರೆಯಲ್ಲಿರುವ ಎಲ್ಲಾ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಸೇವಾ ಭಾವದಿಂದ ಶ್ರೀ ಸಾಗರ್ ಖಂಡ್ರೆಯವರ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂತೋಷ್ ನಾಟೀಕರ್, ದೇಶದಲ್ಲಿ ಅತಿ ಕಿರಿಯ ವಯಸ್ಸಿನಲ್ಲಿ ಬೀದರ್ ಲೋಕಸಭಾ ಸಂಸದರಾಗಿರುವ ಶ್ರೀ ಸಾಗರ್ ಖಂಡ್ರೆಯವರು ಇಡೀ ದೇಶಕ್ಕೂ ಹಾಗೂ ಬೀದರ್ ಜಿಲ್ಲೆಗೆ ಹೆಮ್ಮೆಯ ವಿಷಯವಾಗಿದ್ದಾರೆ ಎಂದರು. ಸಂಸದರಾದ ನಂತರ ಪಾರ್ಲಿಮೆಂಟ್ನಲ್ಲಿ ಕರ್ನಾಟಕ ರಾಜ್ಯದ ಹಾಗೂ ಬೀದರ್ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಜನರ ಪರವಾಗಿ ಧ್ವನಿ ಎತ್ತುತ್ತಿರುವುದು ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ಇದೇ ವೇಳೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆಯವರು ಈ ಕುರಿತು ಮಾತನಾಡಿ, ಸಂತೋಷ್ ನಾಟೀಕರ್ ಬೀದರ್ ಜಿಲ್ಲೆಯನ್ನ ಇಡೀ ಕರ್ನಾಟಕಕ್ಕೆ ಮಾದರಿ ಜಿಲ್ಲೆಯಾಗಿ ರೂಪಿಸುವ ನಿಟ್ಟಿನಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಕೈಗೊಂಡಿರುವ ಸಚಿವರಾಗಿದ್ದಾರೆ ಎಂದು ಪ್ರಶಂಸಿಸಿದರು. ಮುಂದಿನ ದಿನಗಳಲ್ಲಿ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಬೇಕೆಂಬುದು ನಮ್ಮೆಲ್ಲರ ಆಶಯವಾಗಿದೆ ಎಂದು ನಾಟೀಕರ್ ಹೇಳಿದರು. ಹಾಗೆಯೇ ಶ್ರೀ ಸಾಗರ್ ಖಂಡ್ರೆಯವರು ಇನ್ನು ಎತ್ತರಕ್ಕೆ ಬೆಳೆಯಲಿ, ಇನ್ನು ಉನ್ನತ ಸ್ಥಾನಗಳನ್ನು ಅಲಂಕರಿಸಲಿ ಎಂದು ಹಾರೈಸುತ್ತಾ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಅಬ್ದುಲ್ ಖಾದರ್, ಬಾಲ್ಕಿ ಪುರಸಭೆ ಅಧ್ಯಕ್ಷರಾದ ಶಶಿಕಲಾ ಅಶೋಕ್, ಸಿಂದನಕೇರಿ, ಪ್ರವೀಣ್ ಮೋರೆ, ತುಕಾರಾಮ್ ಕಾಸಲೆ, ದಯಾನಂದ್ ಸಜ್ಜನ್, ಅಶೋಕ್ ಕಂಬೀಗರ್, ಶ್ಯಾಮ್, ಆದೇಶ್ ಬಾವಿಕಟ್ಟೆ, ನಾಮದೇವ್, ರಾಜಶೇಖರ್ ಕುಂದಿ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು ಮತ್ತು ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು. ಪಕ್ಷದ ಸಾಮಾಜಿಕ ಜಾಲತಾಣದ ಒಂದು ಉಪಾಧ್ಯಕ್ಷರಾಗಿ ಈ ಒಂದು ನನ್ನ ನೇತೃತ್ವದಲ್ಲಿ ಒಂದು ಹಣ್ಣು ಹಂಪಲು ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಇದು ಕಾರ್ಯಕ್ರಮ ನನ್ನ ಒಬ್ಬನಿಗೆ ಅವ್ರ ಹೆಸರಿನ ಮೇಲೆ ಸುಮ್ಮನೆ ಒಂದು ಏನೋ ಆಗಲಿ ಅಂತ ನಮ್ಮ ಕೈಯಿಂದ ಏಟ್ ಆಗಬೇಕು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಮುಂದೆ ಬರುವಂಥ ದಿನಗಳಲ್ಲಿ ಅವ್ರು ಹಿಂಗೆ ಉನ್ನತ ಸ್ಥಾನಕ್ಕೆ ಹೋಗಬೇಕು. ಸಾಗರ್ ಖಂಡ್ರೆ ಅವರು ಖಂಡ್ರೆ ಕುಟುಂಬ ಏನಿದೆ, ಭೀಮಣ್ಣ ಖಂಡ್ರೆ ಕುಟುಂಬ ಏನಿದೆ ಅದು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ಬೀದರ್ ಜಿಲ್ಲೆ ಅಭಿವೃದ್ಧಿ ಕಡೆ ಹೋಗ್ತಾ ಇದೆ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಹೇಳುತ್ತಾ ಈಶ್ವರ್ ಖಂಡ್ರೆ ಅವರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಮತ್ತು ನಮ್ಮ ಸಾಗರ್ ಖಂಡ್ರೆ ಅವರು ನಮ್ಮ ಮೆಚ್ಚಿನ ಆತ್ಮೀಯರಾದ ಸಾಗರ್ ಖಂಡ್ರೆ ಅವರು ಏನಪ್ಪಾ ಅಂದ್ರು ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಅದು ಉನ್ನತ ಸ್ಥಾನಕ್ಕೆ ಏರಬೇಕೆಂದು ನಮ್ಮೆಲ್ಲರ ಅನಿಸಿಕೆಯಾಗಿದೆ. ಅದರ ಸಲುವಾಗಿ ಈ ಒಂದು ಹಣ್ಣು ಹಂಪಲ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಮತ್ತೊಮ್ಮೆ ಸಾಗರ್ ಖಂಡ್ರೆ ಅವರಿಗೆ ಮತ್ತು ಸಾಗರ್ ಖಂಡ್ರೆ ಅವರಿಗೆ Gracias.